ರೀ ಇವಾಗ ನೀವು ನಾಮಿನೇಷನ್ ಮಾಡ್ಬೇಕಾದ್ರೆ ಎಲ್ರು ಏನೇನೋ ಕಾರಣಗಳನ್ನ ಕೊಡ್ತಿದ್ರಲ್ಲ, ನೀವು ಹೆಂಗ್ರಿ ಕಾರಣ, ನೀವ್ ಹೆಂಗ್ ಹುಡುಕ್ತಿದ್ರಿ ಕಾರಣನ? ಏನು ಇರಲ್ವಲ್ಲ ಹಂಗೆ? ಏನನ್ನೊಂದು ಹಿಡುಕ ಅದಕ್ಕೆ ಗಿಲ್ಲಿಗೆ ಮಾಡ್ತಿದ್ದೆ ನಾನು. ಅದೇ ನಮ್ಮ ತರ್ಲೆ ಮಾಡ್ತಾನ ಹಂಗ ಈಗ ಹೊರಗೆ ಹೋಗಲ್ಲ ಅಂತ ಗೊತ್ತು. ಅವ್ನಿಗೆ ಖುಷಿಗೋಸ್ಕರ ಅವನಿಗೆ ಮಾಡ್ತಿದ್ದೀನಿ ನಾಮಿನೇಟ್. ಅದಕ್ಕೆ ಮಲ್ಲಿ ಮಲ್ಲಿ ನನ್ನ ಮಾಡು, ನಾಮಿನೇಟ್ ಬರ್ತದ ನನ್ನ ಮಾಡೋಣ. ಸುಮ್ಮನಿರು ನಿನ್ನ ಮಾಡ್ತೀನಿ ಅನ್ನಕಿನ. ಅಲ್ಲ, ಗಿಲ್ಲಿ ಹೊರಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಗಿಲ್ಲಿ ಅವ್ರನ್ನ ಮಾಡ್ತಿದ್ರ ನೀವು? ಮಾಡ್ತಿದ್ದೆ ನಾನು ಖುಷಿಗೋಸ್ಕರ. ಹೆಂಗ್ರಿ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಹೆಂಗ್ರಿ ಆಟ ಆಡ್ತಾವ್ರೆ? ಚೆನ್ನಾಗಿ ಆಡ್ತಾನೆ ಬಿಡು, ಕಾಮಿಡಿ ಮಾಡ್ಕೊಂಡು ಆಟ ಆಡ್ತಾನು. ಎಲ್ಲರ ಜೊತೆ ಕಾಮಿಡಿ ಒಂದು. ಎಲ್ಲರೀ ನೆನ್ನೆ ಎಲ್ರು ಅದೇನೋ ಸ್ಪ್ರೇ ಮಾಡ್ತಾರಲ್ಲ, ಸುದೀಪ್ ಸರ್ ಹೇಳ್ತಾರ ಎಲ್ಲ ಗಿಲ್ಲಿಗೆ ಮಾಡ್ಬಿಟ್ರಲ್ರಿ, ಬೇಜಾರಾಯ್ತ್ರಿ ನಮಗೆಲ್ಲ. ಹೌದ್ರಿ, ಎಲ್ಲರೂ ಅವನಿಗೆ ಮಾಡಿದ್ರು. ಆಕಿ ಕಾವ್ಯನ ಅವನಿಗೆ ಮಾಡಿದ್ರಿ. ಚೆನ್ನಾಗಿದ್ರು. ಅದು ಏನಾದ್ರಿ ಅವ್ರ ಮನಸ್ಸಿನಲ್ಲಿ ಏನಾದ್ರು ಆಕಿನೂ ಅವ್ರಿಗೆ ಮಾಡಿದ್ರು. ಆದ್ರೆ ಗಿಲ್ಲಿ ಅವರು ಸ್ಟಾರ್ಟಿಂಗ್ ಡೇ ಇಂದನೂ ಕೂಡ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದು ಕಾವ್ಯ ಅವರಿಗೆ ಅಲ್ವಾ? ಸಡನ್ ಆಗಿ ಅವರೇ ಹಿಂಗ್ ಮಾಡಿದಾಗ ಗಿಲ್ಲಿ ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ ಅಲ್ವಾ? ಅಯ್ಯೋ ಬೇಜಾರು ಮಾಡ್ಕೊಳಲ್ ಬಿಡ್ರಿ, ಯಾರೇ ಮಾಡಿದ್ರು ಬೇಜಾರು ಮಾಡ್ಕೊಳಲ್ಲ ಅವ. ಅಂತ ಕಾಮಿಡಿ ಮನುಷ್ಯ. ನಿಮ್ ಜೊತೆ ಹೇಗಿದ್ರು ರೀ ಗಿಲ್ಲಿ ಅವರು? ಚೆನ್ನಾಗಿದ್ದು ಬಿಡು ನಮ್ಮ ಜೊತೆ. ನಾವು ನಾಟಿ ಅವತ್ತ ಜಗಳ ಮಾಡಿದ್ರೆ ನನಗೆ ಹಂಗೆ ಮಾತಾಡ್ಸದ ಹಿಂದಲ್ಲೇ. ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿದ್ರಲ್ವಾ ಅವರು? ತುಂಬಾ ಇಷ್ಟ ಪಡ್ತಿದ್ರು. ಪ್ರೀತಿಯಿಂದ ಏನ್ ಕರೀತಾ ಇದ್ರು ನಿಮ್ಗೆ? ಮಲ್ಲಿ 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 ಅನ್ನವ, ಮಲ್ಲು ಅನ್ನವ. ಹಂಗನವ. ನಾವು ಗಿಲ್ಲಿ ಗಿಲ್ಲಿ ಅನ್ನ, ಅವ್ ಮಲ್ಲಿ ಮಲ್ಲಿ ಅನ್ನ, ನಾ ಗಿಲ್ಲಿ ಗಿಲ್ಲಿ ಅಂತಿದ್ದೆ ನಾನು. ಅಲ್ಲ ರೀ, ಬಿಗ್ ಬಾಸ್ ಮನೇಲಿ ಎಲ್ಲಾ ಹೇಳ್ತಾರೆ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ಪ್ರೀತಿ ಮಾಡ್ತಿದಾರೆ ಅಂತ, ಹೌದಾ ರೀ? ಪ್ರೀತಿಯನ್ನು ಮಾಡಿದ್ರೆ ಸುಮ್ಮನೆ ಹಂಗೆ. ಪ್ರೀತಿ ಮಾಡೋದೆನ್ಸ್ ಮಾಡೋದು ಅಷ್ಟೇ, ಏನಿಲ್ಲ ರೀ. ನಿಮ್ ಪ್ರಕಾರ ಯಾರು ಪ್ರೀತಿ ಮಾಡ್ತಿದಾರ್ರಿ ಬಿಗ್ ಬಾಸ್ ಮನೇಲಿ? ನಮ್ಮ ಪ್ರಕಾರ ನಾವು ಅಂಥವೆಲ್ಲ ಕಿವ್ಯಾಗ ಹಾಕೊಳ್ಳಲ್ರಿ. ಅವ್ರವ್ರು ಎಲ್ಲಿ ಕೂತ್ ಮಾತಾಡ್ತಾರೋ ಎಲ್ಲಿಲ್ಲೋ, ನಮ್ಗೆ ಯಾಕೆ ಅದನ್ನೆಲ್ಲ, ನಮ್ಗಂತದೆಲ್ಲ ಗೊತ್ತಿಲ್ಲ ರೀ. ಅದು ಅಂತ ನಾವು ಕಿವ್ಯಾಗನ ಹಾಕೊಳಕ್ ಹೋಗಲ್ಲ. ಅವ್ರವ್ರದ್ದು ಅವ್ರಿಗೆ, ನಮ್ದು ನಮ್ಗ. ಅಲ್ಲ ರೀ, ನಾವು ಟಿವಿಲಿ 1.5 ಗಂಟೆ ನೋಡ್ತಿದ್ವಿ ಬಿಗ್ ಬಾಸ್ನ, ಆದ್ರೆ ನೀವಲ್ಲಿ 24 ಗಂಟೆ ಟೈಮ್ ಕಳಿತಿದ್ರಲ್ಲ, ಏನೇನ್ರಿ ಮಾಡ್ತಾ ಇದ್ರಿ ನೀವೆಲ್ರು? ಅಲ್ಲೇನು ಅಡ್ಗೆ ಮಾಡೋದು, ಉಣೋದು, ಆಟ ಆಡೋದು, ಸ್ನಾನ ಮಾಡೋದು, ತಮಾಷೆ ಮಾಡ್ಕೊತ ಕುಂದ್ರದು, ಅಲ್ಲಿಸ್ ಮಂದಿ ಇಲ್ಲಿಸ್ ಮಂದಿ ಕುಂದರದು. ಮನ್ಸು ಬರ್ಕಂದ್ರ ಇವನಿಗೆ ಅವನ ಹೆಸ್ರು ಏನವ, ನಮ್ಮ ಕಡೆ ಅನ್ನಲ್ಲ, ಮಾಳು ಕೈ ಪದ ಆಡ್ಸೋದು, ಹಿಂಗೆ ಮಾಡ್ತಿದ್ದೇವ್ರಿ. ಅಲ್ಲಿ ಟೈಮ್ ಹೋದಾಗ ಗೊತ್ತಾತಿಲ್ಲ, ಉಣೋದೇ 2 ಗಂಟೆ 3 ಗಂಟೆ ಆತಿತ್ತು. ಮತ್ತೆ ಹೇಳೋದೆ 10 ಗಂಟೆ. ಮತ್ತು 10 ಗಂಟೆ ಸ್ನಾನ ಮಾಡಿ ಅದು ಮಾಡಿ ಇದು ಮಾಡಿ ಅಡುಗೆ ಮಾಡೋಟಿಗೆ 2 ಗಂಟೆ 3 ಗಂಟೆ ಆತಿತ್ತು ಊಟ ಮಾಡೋಟಿಗೆ. ಮತ್ತು ರಾತ್ರಿ 1 ಗಂಟೆ 2 ಗಂಟೆ ಆತಿತ್ತು ಊಟ ಮಾಡೋದಕ್ಕೆ. ಟೈಮ ಹೋಗೋದೇ ಗೊತ್ತಾತಿಲ್ಲ ಅಲ್ಲಿ. ಅಲ್ಲ ರೀ, ಇವಾಗ ನಿಮ್ ಬಗ್ಗೆ ನಮಗ್ ಗೊತ್ತಿಲ್ಲ, ನಮ್ ಬಗ್ಗೆ ನಿಮಗ್ ಗೊತ್ತಿಲ್ಲ, ಜಗಳ ಹೆಂಗ್ರಿ ಅಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು? ಜಗಳ ಗಲಾಟೆ ಗೇಮ್ ಆಡೋ ಸಲಗ್ರಿ. ಗೇಮಿನ ಸಲಗೆ ನಂದು ಹಂಗಾಯ್ತು ನಿಂದು ಹಂಗಾಯ್ತು ಜಗಳ ಮಾಡೋದು. ಅದೇ ತಮಾಷೆ ಜಗಳ. ಜಗಳ ಮಾಡೋದು, ಹಿಂಗೆ ಕೂಡೋದು, ಹಿಂಗೆ ಉಣೋದು, ಅದನ್ನೇ ರೀ. ಅಷ್ಟೇ. ಟಾಸ್ಕ್ ಬಂದಾಗ ಮಾತ್ರ ಅಷ್ಟು ಜಗಳ ಆಡೋದು. ಅದು ಆಟ ಮುಗಿಯೋಣ, ಹಂಗಾಯ್ತು ನಮ್ಮ ಟೀಮ್ ಗೆತ್ತು ನಿಮ್ಮ ಟೀಮ್ ಗೆತ್ತು ಅಂತ ತಮಾಷೆ ಕೂಗಾಡೋದು. ಮತ್ತು ಒಳಗೆ ಹೋಗಿ ನಕ್ಕಂತ ಆಡ್ಕೊತ ಅಡುಗೆ ಮಾಡೋದು, ಉಣೋದು, ಮಲ್ಕೊಳ್ಳೋದು, ತಮಾಷೆ ಮಾಡೋದು, ಹಂಗೆ ಶುರು. ಅಂದ್ರೆ ಒಂಥರ ಮಕ್ಕಳ ಆಟ ಅಲ್ಲಿ, ಮಕ್ಕಳ ಆಟ. ಅವು ಹೆಂಗೆ ಜಗಾಡಿ ಹೊಡೆದಾಡಿ ಮತ್ತೊಂದು ಸ್ವಲ್ಪ ಕಲಿತಾರಲ್ಲ, ಆ ಸೇಮಲ್ಲಿ. ಅಲ್ಲ ರೀ, ನೀವು ದೊಡ್ಡವರಾಗಿದ್ದೀರಾ, ಹಿರಿಯರಿದ್ದೀರಾ, ನಿಮ್ ಮಾತಿಗೆ ಬೆಲೆ ಕೊಟ್ಬೋದಿತ್ತಲ್ವ? ಅವರು ಜಗಳ ಆದಾಗ ನೀವ್ ಯಾಕೆ ಅವ್ರಿಗೆ ಹೇಳ್ತಾ ಇರ್ಲಿಲ್ಲ, ಹಿಂಗೆಲ್ಲ ಕಿರ್ಚಾಡ್ಬೇಡ್ರಪ್ಪ, ಜಗಳ ಆಡ್ಬೇಡ್ರಪ್ಪ ಅಂತ? ಹೆಂಗೆ ಕೇಳ್ತಾರಿ, ಜಗಳ ಆಡ್ಬೇಕು ಕಿರ್ಚಾಡ್ಬೇಕು, ಅವ್ರಿಗೊಂದು ರೂಲ್ಸ್ ಇರ್ತದಲ್ರಿ. ಹೇಳೋದಾಗ ಸುಮ್ಮನೆ ತಾವೇ ತಣ್ಣಗಾಗ್ತಾರ, ಸುಮ್ಮನೆ ನಿಂತು ನೋಡೋದ್ರಿ. ನೀವು ಹೇಳಿದ್ರಿ, ಮಧ್ಯೆ ಬಂದ್ರೆ ನೀನ್ ಯಾಕೆ ಮದ್ ಬಂದಿ, ನಮಗೆ ನಡೆದದ ಅವ್ರು. ನೀವ್ ಹೇಳ್ಬೇಕಿತ್ತು, ನಾನು ಒಬ್ಬ ಹಿರಿಯ ಹಾಕಿ ಇದೀನಿ, ನಾನು ಮಾತಾಡ್ತೀನಿ ಅಂತ. ನನಗೇನು ಅಂದಿಲ್ರಿ, ಬೇರೆದವ್ರು ಹೋದ್ರ. ಬೇರೆದವ್ರು ಹೋದ್ರ ನಮ್ಮ ಮಧ್ಯದಲ್ಲಿ ನೀನ್ ಯಾಕೆ ಭಯ ಹಾಕ್ತೇನೆ ಅವರು ನಮಗ ಬೇರೆಯವ್ರಿಗೆ. ಅದಕ್ಕೆ ಇದೇನು ತಮಾಷೆ ಜಗಳ ಮತ್ತ ಒಂದು ಆತರ ಆಡಾಟ ಆಡ್ಬಿಡ್ರು ಜಗಳನ್ನ ಹಂಗೆ ಅನ್ಕೊಂಡು ಸುಮ್ಮನೆ ಇರ್ತಿದ್ದೇವ್ರಿ. ಯಾರ್ರಿ ತುಂಬಾ ನಾಟಕ ಮಾಡ್ಕೊಂಡು ಬಿಗ್ ಬಾಸ್ ಮನೇಲಿದ್ದಾರೆ? ಯಾರಿಗಂತ ಹೇಳ್ಬೇಕ್ರಿ? ನಾಟಕ ಅಂದ್ರೆ ಒಂಥರ ಮುಖವಾಡ ಬಿಗ್ ಬಾಸ್ ಅವ್ರ ಮನೆ ಭಾಷೆಯಲ್ಲೇ ಹೇಳ್ಬೇಕಾರೆ ಮುಖವಾಡ. ಹೌದಾ? ಮುಖವಾಡೇನೆ ಯಾರ ಬಲ್ಲಿ ಇಲ್ಲ ಬಿಡ್ರಿ.
ಎಲ್ಲರೂ ಅಷ್ಟ ಆಟ ಆಡೋದು. ಎಲ್ಲ ಗೇಮ್ಗೋಸ್ಕರ. ಗೇಮಿಗೋಸ್ಕರ. ಪರಿಸ್ಥಿತಿ ಹಂಗೆ ಬಂದ್ಬಿಡ್ತಲ್ಲ. ಬಂದ್ಬಿಡುತ್ತಲ್ಲ ಮಾತಾಡೋದು ಅದ್ರ ಪ್ರಕಾರ. ಇನ್ಯಾರು ಇಲ್ಲ ನಾಟಕ ಎಲ್ಲ ಇಲ್ಲ ರೀ, ನಾಟಕ ಪಾಟ್ಕ ಏನಿಲ್ಲ ರೀ ಅಲ್ಲಿ. ಮನೆಯಲ್ಲಿ ಎಲ್ಲ ಗೇಮಿಗೋಸ್ಕರ. ಗೇಮಿಗೋಸ್ಕರ ಅಷ್ಟೇ. ಅಷ್ಟೇ. ಓಕೆ.